ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು ಇದು ಬಹಳ ಗಂಭೀರ. ಈಗಿನ ತಮಿಳುನಾಡು ಮುಖ್ಯಮಂತ್ರಿ ಮೇಕೆದಾಟಿಗೆ ವಿರೋಧ ಮಾಡ್ತಾ ಇದ್ದಾರೆ. ಮೊದಲು ಅವರೊಬ್ಬ ಸಿನಿಮಾ ನಟರು ನಟನೆಯ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ಅದು ಅಷ್ಟು ಸುಲಭ ಅಲ್ಲ ಅಧಿಕಾರ ಮಾಡೋದು. ನಟನೆ ಮಾಡ್ಬೋದು, ಅಧಿಕಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಮೇಕೆದಾಟಿಗೆ ತೊಂದರೆ ಕೊಟ್ಟರೆ, ಮೇಕೆದಾಟಿಗೆ ವಿರೋಧ ಮಾಡಿದ್ರೆ ಕರ್ನಾಟಕದಲ್ಲಿ ನಿಮ್ಮ ಯಾವುದೇ ಚಿತ್ರ ಓಡೋಕ್ಕೂಡ್ದು, ಯಾವುದೇ ಓಡೋಕ್ಕೂಡ್ದು. ಈಗಾಗಲೇ ಯಾರಪ್ಪ ಅವನು ಕನ್ನಡ ಬೈದ ಅಂತ ಇದು ಮಾಡಿದ್ವಲ್ಲ, ಕಮಲಾಸನ್ನ ಬಹಿಷ್ಕಾರ ಹಾಕಿದ್ದೀವಿ, ಅವರ ಕೂಡ್ದು. ಅದೇ ರೀತಿ ಮದ್ರಾಸಿನ ತಮಿಳುನಾಡಿನ ಮುಖ್ಯಮಂತ್ರಿ ಈಗ ಮೇಕೆದಾಟು ಬಗ್ಗೆ ಸುಪ್ರೀಂ ಕೋರ್ಟ್ನವರು ಗಂಭೀರವಾಗಿ ಹೇಳಿದ್ದಾರೆ, ಇದು ನಾವು ಕೈ ಹಾಕೋದಿಲ್ಲ, ನಿಮ್ಮ ಸಮಿತಿಯವರ ತೀರ್ಮಾನ ಏನಿದೆ ಅದು ಅವರು ಬಿಟ್ಟಿದ್ವಿ ಅಂತ. ಆಮೇಲೆ ಮತ್ತೆ ಪುನರ್ ಪರಿಶೀಲನಾ ಅರ್ಜಿ ಹಾಕಿದ್ರು ತಮಿಳುನಾಡು ಈಗ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು. ಆದರೆ ಆ ಅರ್ಜಿನೂ ವಜಾ ಆಯಿತು. ಈಗ ಮೊನ್ನೆ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡೋಕ್ಕೆ ಹೋಗಿ ಪ್ರಧಾನಮಂತ್ರಿಯವರಿಗೆ ಇದನ್ನು ತಡೆ ಹಿಡಿಬೇಕು, ಇದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ. ಈಗ ಉಳಿದಿರೋ ಮಾರ್ಗ, ನಾವು ತಮಿಳುನಾಡಿನ ಮುಖ್ಯಮಂತ್ರಿಯ ವಿರುದ್ಧ ಭಾರಿ ಹೋರಾಟ. ಕರ್ನಾಟಕ ಬಂದ್ನಲ್ಲಿ ಮೇಕೆದಾಟು ಸೇರುತ್ತೆ, ಮಹದಾಯಿ ಸೇರುತ್ತೆ ಮತ್ತು ಬೆಂಗಳೂರು ಕನ್ನಡಿಗರ ಕೈಲಿ ಉಳಿಬೇಕು. ಕನ್ನಡಿಗರೇ ಬೆಂಗಳೂರಿನ ರಾಜರಾಗಬೇಕು, ಕನ್ನಡಿಗರೇ ಬೆಂಗಳೂರಿನ ಅಧಿಪತಿಯಾಗಬೇಕು. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಹಿಂದಿಗಳಲ್ಲ. ಈಗ ಇಡೀ ಬೆಂಗಳೂರು ಪರಭಾಷೆಯ ಕೈಲಿ ಹೋಗ್ತಾ ಇದೆ ಮತ್ತು ಸಿಕ್ಕಾಬಟ್ಟೆ ಕರ್ನಾಟಕದ ಎಲ್ಲ ಕಡೆ ಪರಭಾಷೆಯವರು ದಾಳಿ ಆಗ್ತಾ ಇದೆ.